ಸೊ ಬಿಜೆಪಿಗೆ ವೋಟ್ ಬ್ಯಾಂಕ್ ಬೇಕು ಅಂದ್ರೆ ಒಂದ್ ಕಡೆ ಜೆಡಿಎಸ್ ಮೈತ್ರಿ ಇದೆ, ಹೀಗಾಗಿ ಕುಮಾರಸ್ವಾಮಿ ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿಗೆ ಕುಮಾರಸ್ವಾಮಿ ಕಡೆಯಿಂದ ಬರಬಹುದು. ಹಾಗಿದ್ರೆ ಏನ್ ಮಾಡಬೇಕು? ನಾಯಕತ್ವ ಬದಲಾವಣೆ ಎಲ್ಲ ಆಗ್ಬೇಕು? ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡ್ತಾರಾ ಅಥವಾ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರಾ? ಒಂದಿಷ್ಟು ಈಕ್ವೇಷನ್ಸ್ ಇದೆ. ಬಿಜೆಪಿಯಿಂದ ಏನು ಸೂತ್ರ ಆಗ್ಬಹುದು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿನೇ. ಸೊ ಏನೆಲ್ಲ ಬದಲಾವಣೆ ಮಾಡಬಹುದು ಬಿಜೆಪಿಯಲ್ಲಿ ಅಂತ. ಸೊ ಕಾಂಗ್ರೆಸ್ ರೀತಿಯಲ್ಲೇ ಬಿಜೆಪಿ ಒಂದು ರೀತಿಯ ಬಿಗ್ ಫಾರ್ಮುಲಾವನ್ನ ರೆಡಿ ಮಾಡ್ಕೊಳ್ತಾ ಇದೆ. ಹೇಗೆಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಎಲ್ಲ ಈಗ ಒಕ್ಕಲಿಗ ಸಿಎಂ ಆದ್ರು, BK ಹರಿಪ್ರಸಾದ್ನ ಇದಕ್ಕಿದಂಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ಹಿಂದುಳಿದ ಸಮುದಾಯದ ನಾಯಕನಾಗಿರ್ತಕ್ಕಂಥ BK ಹರಿಪ್ರಸಾದ್ ಜೊತೆಗೆ ಪರಮೇಶ್ವರ್ DCM ಮಾಡಿದ್ರು, ದಲಿತ ಲೀಡರ್ನ. ಸೊ ಈಗ ಕಾಂಗ್ರೆಸ್ ರೀತಿಯಲ್ಲೇ ಬಿಜೆಪಿ ಕೂಡ ಒಂದು ಫಾರ್ಮುಲಾ ಜಾತಿ ಸಮೀಕರಣಕ್ಕೆ ರೆಡಿ ಆಗ್ತಾ ಇದೆ. ಸೊ ಒಕ್ಕಲಿಗರಿಗೆ ಮಣೆ ಹಾಕೋಕೆ ಬಿಜೆಪಿ ಈಗ ಬಿಗ್ ಪ್ಲಾನ್ ಮಾಡ್ತಾ ಇದೆ. ಅದೇನಪ್ಪ ಅಂದ್ರೆ ಈಗ ಲಿಂಗಾಯತ ಒಕ್ಕಲಿಗ ಹಿಂದ ಫಾರ್ಮುಲಾ. ಕಾಂಗ್ರೆಸ್ನಲ್ಲಿ ಅಹಿಂದ, ಇಲ್ಲಿ ಹಿಂದ ಅಂದ್ರೆ ಅಲ್ಪಸಂಖ್ಯಾತನ ಬಿಟ್ಟು ಹಿಂದುಳಿದ ಮತ್ತೆ ದಲಿತರ ಫಾರ್ಮುಲಾಗೆ ಬಿಜೆಪಿ ಮುಂದಾಗ್ತಾ ಇದೆ. ಸೊ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಜೊತೆಗೆ ಹಿಂದುಳಿದ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಬಿಜೆಪಿ ದೊಡ್ಡ ಪ್ಲಾನ್